ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಸ್ಲಂ ಬೋರ್ಡ್ ಅಧಿಕಾರಿಯನ್ನು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿ ಸ್ಲಂ ನಿವಾಸಿಗಳಿಂದ ಪ್ರತಿಭಟನೆ. ಅಧಿಕಾರಿಗಳಿಗೆ ಏನೇ ಬರಲಿ ರೊಕ್ಕವನ್ನ ಚೆಲ್ಲುತ್ತೇವೆ, ಬೇಕೇ ಬೇಕು ದುಡ್ಡು ಕೊಳಚಿ ಆಫೀಸುಗಳ ಅಧಿಕಾರಿಗಳಿಗೆ ಏನೇ ಬರಲಿ ಬೇಕೇ ಬೇಕು. ಸ್ಲಂ ನಿವಾಸಿಗಳ ಹೋರಾಟಕ್ಕೆ ಭ್ರಷ್ಟ ಸ್ಲಂ ಬೋರ್ಡ್ ಅಧಿಕಾರಿಗಳ ಅಮಾನತಾಗಲೇಬೇಕು. ಹೋರಾಟಕ್ಕೆ ಸ್ಲಂ ನಿವಾಸಿಗಳ ಹೋರಾಟಕ್ಕೆ ಬೇಕು. ಬಡವರನ್ನ ಮೋಸ ಮಾಡುವ ಅಧಿಕಾರಿಗಳ ಅಮಾನತಾಗಲೇಬೇಕು. ಬೇಕೇ ಬೇಕು. ಸ್ಲಂ ನಿವಾಸಿಗಳ ಹೋರಾಟಕ್ಕೆ ಸ್ಲಂ ಬೋರ್ಡ್ ಅಧಿಕಾರಿಗಳ ಆಗಲೇಬೇಕು. ಬೇಕೇ ಬೇಕು. ಸ್ಲಂ ನಿವಾಸಿಗಳ ಹೋರಾಟಕ್ಕೆ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಅವಾಜು, ರಕ್ತವನ್ನು ಚೆಲ್ಲುತ್ತೇವೆ. ಜಿಲ್ಲೆಯ ಸ್ಲಂ ಪ್ರದೇಶಗಳಲ್ಲಿ ನಿರ್ಮಿಸಲಾಗುತ್ತಿರುವ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆಯ ಮನೆಗಳು ಕಳಪೆ ಕಾಮಗಾರಿ ಹಾಗೂ ವಸತಿ ಯೋಜನೆಯ ಅನುದಾನದಲ್ಲಿ ಭಾರಿ ಭ್ರಷ್ಟಾಚಾರ ನಡೆಸಿರುವ ಸ್ಲಂ ಬೋರ್ಡ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಸ್ಲಂ ಜನಾಂದೋಲನ ಕರ್ನಾಟಕ ಹಾಗೂ ಗದಗ ಜಿಲ್ಲಾ ಸ್ಲಂ ಸಮಿತಿಯ ನೇತೃತ್ವದಲ್ಲಿ ನಗರದ ನೂರಾರು ನಿವಾಸಿಗಳು ಟಿಪ್ಪು ಸುಲ್ತಾನ್ ವೃತ್ತದಿಂದ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ನಿಮ್ಮ ಪುರುಷದವ್ರು ಹೋದಾರಲ್ಲ ಈಗ ಈ ಸಂದರ್ಭದಲ್ಲಿ ಜಿಲ್ಲಾ ಸ್ಲಂ ಸಮಿತಿ ಅಧ್ಯಕ್ಷ ಇಮ್ತಿಯಾಜ್ ಮಾನ್ವಿ ಮಾತನಾಡಿ, ನಗರದ ಮತ್ತು ಗದಗ ಜಿಲ್ಲೆಯ ಸ್ಲಂ ಪ್ರದೇಶಗಳಲ್ಲಿ ಈ ಹಿಂದೆ ಬಾಂಬೆ ಯೋಜನೆ, IHSDP ಯೋಜನೆಯಡಿಯಲ್ಲಿ ನೂರಾರು ಮನೆಗಳನ್ನು ನಿರ್ಮಿಸಲಾಗಿದೆ. ಇತ್ತೀಚೆಗೆ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆಯಡಿಯಲ್ಲಿ ಗದಗ ಬೆಟ್ಕೇರಿ ನಗರದಲ್ಲಿ 863 ಮನೆಗಳನ್ನು ಹಾಗೂ ಗದಗ ಜಿಲ್ಲೆಯ ವಿವಿಧ ತಾಲೂಕಾ ಕೇಂದ್ರಗಳಲ್ಲಿ ನೂರಾರು ಮನೆಗಳನ್ನು ಈ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗುತ್ತಿದೆ. ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆಯಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಮನೆಗಳ ಕಾಮಗಾರಿಯ ಅನುದಾನದಲ್ಲಿ ಸ್ಲಂ ಬೋರ್ಡ್ ಅಧಿಕಾರಿಗಳು, ಕೆಲ ಸಿಬ್ಬಂದಿಗಳು ಮತ್ತು ಗುತ್ತಿಗೆದಾರರು ಸೇರಿ ಭಾರಿ ಭ್ರಷ್ಟಾಚಾರವನ್ನು ನಡೆಸಿದ್ದಾರೆ ಎಂದು ಆರೋಪಿಸಿದರು. ಕಳೆದ 17 ವರ್ಷಗಳಿಂದ ಸ್ಲಂ ಪ್ರದೇಶಗಳ ಜನರ ಜ್ವಲಂತ ಸಮಸ್ಯೆಗಳಿಗೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಸ್ಲಂ ಪ್ರದೇಶದ ಮುಗ್ಧ ಜನರಿಗೆ ಮೋಸ ಮಾಡುತ್ತಿರುವ ಸ್ಲಂ ಬೋರ್ಡ್ ಅಧಿಕಾರಿಗಳು ಸರ್ಕಾರದ ಸುತ್ತೋಲೆಯಂತೆ ಮನೆಗಳನ್ನು ನಿರ್ಮಿಸುವುದನ್ನು ಬಿಟ್ಟು ಗುತ್ತಿಗೆದಾರನ ಜೊತೆ ಶಾಮೀಲಾಗಿ ವಸತಿ ಯೋಜನೆಯ ನೂರಾರು ಕೋಟಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಭ್ರಷ್ಟಾಚಾರ ನಡೆಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ 15 ದಿನದ ಒಳಗಾಗಿ ಸ್ಲಂ ಬೋರ್ಡ್ ಅಧಿಕಾರಿಗಳ ಅಮಾನತು ಆದೇಶ ಹೊರಡಿಸದಿದ್ದಲ್ಲಿ ಸ್ಲಂ ಬೋರ್ಡ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವ ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸ್ಲಂ ಸಮಿತಿ ಉಪಾಧ್ಯಕ್ಷ ರವಿಕುಮಾರ್ ಬೆಳಂಕರ್, ಕಾರ್ಯದರ್ಶಿ ಅಶೋಕ್ ಕುಸ್ಬಿ, ದುರ್ಗಪ್ಪ ನವಲಗುಂದ್, ಮೆಹರೂನಿಸಾ ಡಾಲಾಯತ್, ಶಂಕರಪ್ಪ ರೋಣ, ಮೆಹರೂನಿಸಾ ಡಂಬಳ್, ಮೈಮೂನ್ ಬೈರಕದಾರ್, ಮಕ್ತುಮ್ ಮುಲ್ಲಾನವರ್, ಇಬ್ರಾಹಿಂ ಮುಲ್ಲಾ, ಮಲ್ಲೇಶಪ್ಪ ಕಲಾಲ್, ಪ್ರಕಾಶ್ ಹಡಗಲಿ, ಮೌಲಾ ಸಾಬ್ ಗಚ್ಚಿ, ಗೌಸ್ ಸಾಬ್ ಅಕ್ಕಿ, ಮೆಹಬೂಬ್ ಸಾಬ್ ಬಳ್ಳಾರಿ, ರೇವಣಪ್ಪ ಲಕ್ಕುಂಡಿ ಸೇರಿದಂತೆ
ಮುಂತಾದವರು ಉಪಸ್ಥಿತರಿದ್ದರು. ಜನ ಆಂದೋಲನ ಕರ್ನಾಟಕ ಹಾಗೂ ಗದಗ ಜಿಲ್ಲಾ ಕೊಳಚೆ ನಿವಾಸಿಗಳ ಹಿತರಕ್ಷಣೆ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಏನು ಕಳೆದ ಹಲವಾರು ವರ್ಷಗಳಿಂದ ಗದಗ ಜಿಲ್ಲೆಗೆ ವಸತಿ ಮತ್ತು ವಿವಿಧ ಯೋಜನೆಗಳ ಭ್ರಷ್ಟಾಚಾರ ನಡೆಸುತ್ತಿರುವ ಈ ಭ್ರಷ್ಟ ಸ್ಲಂ ಬೋರ್ಡ್ ಅಧಿಕಾರಿಗಳನ್ನು ತಕ್ಷಣ ಅಮಾನತು ಮಾಡಬೇಕಂತೇಳಿ ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಕೂಡಲೇ ಜಿಲ್ಲಾಧಿಕಾರಿಗಳು ಏನು ಕಳೆದ ಸುಮಾರು ವರ್ಷಗಳಿಂದ ವಿವಿಧ ಸ್ಲಂ ಬೋರ್ಡಲ್ಲಿ ಬರ್ತಕ್ಕಂಥ ವಸತಿ ಯೋಜನೆ ಮತ್ತು ಅಭಿವೃದ್ಧಿ ಯೋಜನೆಯಲ್ಲಿ ಕೋಟ್ಯಾಂತರ ಭ್ರಷ್ಟಾಚಾರಗಳನ್ನು ನಡೆಸಿರುವ ಇಂಥ ಭ್ರಷ್ಟ ಅಧಿಕಾರಿಗಳು ಗದಗ ಜಿಲ್ಲೆಯಿಂದ ತೊಲಗಬೇಕು. ಇಂಥ ಅಧಿಕಾರಿಗಳು ಬಡವರನ್ನ ರಕ್ತ ಏರುವಂಥ ಅಧಿಕಾರಿಗಳಿಗೆ ಮತ್ತು ಬಡವರ ಹಣವನ್ನು ಲೂಟಿ ಮಾಡುವಂಥ ಅಧಿಕಾರಿಗಳಿಗೆ ಹಗಲ ದರೋಡೆ ನಡೆಸುವಂಥ ಭ್ರಷ್ಟ ಅಧಿಕಾರಿಗಳು ಈ ಗದಗ ಜಿಲ್ಲೆಯಲ್ಲಿ ಇರಬಾರ್ದು. ಇಂಥ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ತಕ್ಷಣ ಗಂಭೀರವಾಗಿ ಪರಿಗಣಿಸಿ ಇಂಥ ಅಮಾನತು ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಸ್ಲಂ ಜನ ಈ ಅಧಿಕಾರಿಗಳ ಭ್ರಷ್ಟತೆಯನ್ನು ತಮ್ಮ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ತೋರಿಸ್ಕೊಂಡಿದ್ದಾರೆ. ಈ ಅಧಿಕಾರಿಗಳು ಒಂದು ಕ್ಷಣ ಕೂಡ ಈ ಸ್ಲಂ ಬೋರ್ಡಲ್ಲಿ ಇರಬಾರ್ದು. ಅನೇಕ ಹಗರಣಗಳಲ್ಲಿ ಶಾಮೀಲಾಗಿರುವಂಥ ಸ್ಲಂ ಬೋರ್ಡ್ ಅಧಿಕಾರಿಗಳು ಅವ್ರ ಜೊತೆಗೆ ಏನು ವಸತಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ವಸತಿ ಯೋಜನೆ ಅಡಿಯಲ್ಲಿ ಗದಗ ನಗರದಲ್ಲಿ ಗದಗ ಬೆಟಗೇರಿ ನಗರಲ್ಲಿ 863 ಮನೆಗಳಿವೆ ಮತ್ತು ಅದರ ಜೊತೆಗೆ ಗದಗ ಜಿಲ್ಲೆಯ ವಿವಿಧ ಪಟ್ಟಣ ಪಂಚಾಯತ್ಗಳಲ್ಲಿ ಬರ್ತಕ್ಕಂಥ ಕೊಳಗೇರಿ ಪ್ರದೇಶಗಳಲ್ಲಿ PMA ಯೋಜನೆಯಲ್ಲಿ ಏನು ಮನೆಗಳು ಕಟ್ತಾ ಇದ್ದಾರೆ ಅದರ ಗುತ್ತಿಗೆದಾರ ಜೊತೆಗೆ ಶಾಮೀಲಾಗಿ ಸ್ಲಂ ಬೋರ್ಡ್ ಅಧಿಕಾರಿಗಳು ಕೋಟ್ಯಾಂತರ ಹಣವನ್ನು ಲಪಡ ಮಾಡಿದ್ದಾರೆ. ಬಡ ಜನರ ಅನುದಾನವನ್ನು ದುರ್ಬಳಕೆ ಮಾಡಿದ್ದಾರೆ. ಅಂಥ ಅಧಿಕಾರಿಗಳನ್ನು ತಕ್ಷಣ ಗದಗ ಜಿಲ್ಲೆಯಿಂದ ಅಮಾನತು ಮಾಡಬೇಕು. ಈ ಗದಗ ಜಿಲ್ಲೆಯಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಇರಲು ಅವಕಾಶ ಕೊಡಬಾರ್ದು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ವಿ. ಅದರ ಜೊತೆಗೆ ಮಾನ್ಯ ಈ ಭಾಗದ ಉಸ್ತುವಾರಿ ಸಚಿವರಾಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರದ ವಸತಿ ಇಲಾಖೆ ಸಚಿವರಾಗಿರ್ಬೋದು, ಈ ಸ್ಲಂ ಬೋರ್ಡ್ ಅಧ್ಯಕ್ಷರಾಗಿರ್ಬೋದು, ತಾವು ಕೂಡ ಈ ಒಂದು ಅಧಿಕಾರಿಯ ಏನು ಭ್ರಷ್ಟತೆ ಇದೆ ಏನು ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆಸಿದ್ದಾರೆ ಅದನ್ನು ತನಿಖೆಗೆ ಆಗ್ರಹಿಸಿ ತಾವು ಸರ್ಕಾರ ಮಟ್ಟದಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈ ಸ್ಲಂ ನಿವಾಸಿಗಳ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಡ ಜನರ ಒಂದು ಅಭಿವೃದ್ಧಿ ಆಗಬೇಕು, ವಸತಿ ಸಿಗಬೇಕು, ಸೂರು ಸಿಗಬೇಕು ಅಂತೇಳಿ ಕೋಟ್ಯಾಂತರ ಅನುದಾನ ಬಿಡುಗಡೆ ಮಾಡ್ತೈತಿ. ಆದರೆ ಇಂಥ ಭ್ರಷ್ಟ ಅಧಿಕಾರಿಗಳು ಇರುವುದರಿಂದ ಈ ಬಡ ಜನರ ಹೆಸರ ಮೇಲೆ ಬಂದಂಥ ಅನುದಾನ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಡೆಸುವ ಮೂಲಕ ಈ ಜನರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಸ್ಲಂ ಬೋರ್ಡ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಭಾಗದ ಉಸ್ತುವಾರಿ ಸಚಿವರು ಇಂಥ ಅಧಿಕಾರಿಗಳಿಗೆ ಗದಗ ಜಿಲ್ಲೆಯಿಂದ ಕೂಡಲೇ ಅಮಾನತು ಮಾಡಬೇಕು. ಒಂದು ವೇಳೆ ಅಮಾನತು ಮಾಡಲಿಲ್ಲ ಅಂತಂದ್ರೆ ಗದಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರದ ಸ್ಲಂ ಜನರು ಸೇರಿಸಿ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿಸಿ ನಾವು ಉಗ್ರವಾದ ಪ್ರತಿಭಟನೆ ಮಾಡುವಂಥ ಅನಿವಾರ್ಯ ಆಗತ್ತಾ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ.